ಹಾಗೂ ಪ್ರಾಧ್ಯಾಪಕರ ಪ್ರೀತಿಯ ಪ್ರೋತ್ಸಾಹ ಕೂಡ ನಮಗೆ ಅಭಿಮಾನವಾಗಿರುವಂಥದ್ದು. ನಾವೆಲ್ಲರೂ ಮಾಧ್ಯಮ ವಿದ್ಯಾರ್ಥಿಗಳು, ಹಾಗಾಗಿ ಸಮಾಜಕ್ಕೆ ಭವಿಷ್ಯದಲ್ಲಿ ನಾವು ನಿಲ್ಲುವ ಕನ್ನಡಿ ಆಗಿರಬೇಕು ಹೊರತು ಇಷ್ಟೇ ಪಾರದರ್ಶಕತೆ ಮತ್ತು ನೈತಿಕತೆ, ಮಾನವೀಯ ಮೌಲ್ಯ, ಸಂವಿಧಾನದ ಆಶಯಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕು ಎಂಬುದರ ಮೇಲೆ ನಿಂತಿರುತ್ತೆ. ಇಂದು ಹಿರಿಯ ಪತ್ರಕರ್ತೆ ಸಬಾ ಹಕೀಂ ಅವರು ನಮ್ಮೊಂದಿಗಿದ್ದಾರೆ. ಒಂದು ದಶಕಗಳ ಕಾಲ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಸುದ್ದಿ ನಿರೂಪಕಿಯಾಗಿ ಕಾರ್ಯನಿರ್ವಹಿಸಿರುವಂತಹ ವೃತ್ತಿ ಅನುಭವ ಅವರಿಗೆ. ಇಂದು ಅವರ ಜೊತೆಗಿರೋದು ನಮ್ಮೆಲ್ಲರಿಗೂ ಒಂತಹ ಸೌಭಾಗ್ಯ ಅಂತ ಹೇಳ್ಬೋದು. ಅವರಿಂದ ಎಷ್ಟೋ ಮಾಹಿತಿಗಳನ್ನು ನಾವು ಪಡೆಯಲಿಕ್ಕೆ ಇನ್ನೊಂದು ಕಾರ್ಯಕ್ರಮ ನಮಗೆ ಒಂದು ರೀತಿಯ ವೇದಿಕೆ ಅಂತ ನಾವು ಭಾವಿಸ್ತೇವೆ. ಕನ್ನಡದ ಡಿಜಿಟಲ್ ಮಾಧ್ಯಮ ಟಾಕಿಂಗ್ ಪ್ಯಾರಟ್ಸ್ನ ಸ್ಥಾಪಕರಾದ ಸಬಾ ಹಕೀಂ ರವರನ್ನ ಶ್ರೀ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಹಾಗೂ ನಮ್ಮ ಕಾಲೇಜಿನ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಪ್ರಖ್ಯಾತ ಸುದ್ದಿವಾಹಿನಿಗಳಾದ ಡಿಡಿ ಚಂದನ, ನ್ಯೂಸ್ ಫಸ್ಟ್ ಕನ್ನಡ, ಪಬ್ಲಿಕ್ ಟಿವಿ ಹೀಗೆ ಅನೇಕ ವಾಹಿನಿಗಳಲ್ಲಿನ ವೃತ್ತಿ ಜೀವನದೊಂದಿಗೆ ಪತ್ರಿಕಾ ರಂಗದಲ್ಲಿ ಹೆಜ್ಜೆ ಇಟ್ಟು ಇಂದು ತಮ್ಮದೇ ಆದ ಟಾಕಿಂಗ್ ಪ್ಯಾರಟ್ಸ್ ಕನ್ನಡ ಡಿಜಿಟಲ್ ಮಾಧ್ಯಮವನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತಿದ್ದಾರೆ. ಕರ್ನಾಟಕದ ಸುಪ್ರಸಿದ್ಧ ಬ್ಯಾಡಗಿಯಲ್ಲಿ ಬಾಲ್ಯವನ್ನು ಕಳೆದ ಇವರು ಅಲ್ಲೇ ಪದವಿ ಪೂರ್ವ ಶಿಕ್ಷಣವನ್ನು ಪೂರೈಸಿ ಹಾವೇರಿಯ KLE ಸಂಸ್ಥೆಯ ಕಾಲೇಜಿನಲ್ಲಿ ಪದವಿ ಪಡೆದು ಜ್ಞಾನಭಾರತಿ ಆವರಣದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿಯನ್ನು ಪೂರೈಸಿದ್ದಾರೆ. ಉತ್ತರ ಕರ್ನಾಟಕದ ಇನ್ನೂ ಅಭಿವೃದ್ಧಿ ಕಾಣುತ್ತಿರುವ ಬ್ಯಾಡಗಿ ತಾಲೂಕಿನಿಂದ ಬಂದಿರುವ ಇವರು ಇಂದು ಕರ್ನಾಟಕದ ಪ್ರಸಿದ್ಧ ಸುದ್ದಿ ನಿರೂಪಕಿಯಾಗಿ ಗುರುತಿಸಿಕೊಂಡಿರುವುದಲ್ಲದೆ ಸ್ವಂತ ಡಿಜಿಟಲ್ ಮಾಧ್ಯಮದ ಒಡತಿಯಾಗಿ ನಮ್ಮ ಮುಂದೆ ನಿಂತಿದ್ದಾರೆ. ಇವರ ಪರಿಚಯ ಮಾಡುವ ಅವಕಾಶ ನನಗೆ ದೊರಕಿರುವುದು ಒಂದು ಹೆಮ್ಮೆಯ ಮತ್ತು ಸಂತಸದ ವಿಷಯವಾಗಿದೆ. ಇವರೇ ನಮ್ಮ ಇಂದಿನ ಸಮಾಗಮ 2025 ತುಮಕೂರಿನ ಶ್ರೀ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರದ 2025-26ನೇ ಸಾಲಿನ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಕಾರ್ಯಕ್ರಮದ ಅತಿಥಿಯಾಗಿ ಆಗಮಿಸಿರುವ ಸಬಾ ಹಕೀಂ. ಇವರ ಪರಿಚಯ ಮಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ಈಗ ಅವರು ಮಕ್ಕಳಲ್ಲೇ ನಾವು ಕೇಳುವಂತಹ ಸಂದರ್ಭ. ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಫ್ರೆಷರ್ಸ್ ಡೇಗೆ ನಾವೆಲ್ಲ ಸೇರಿದ್ದೀವಿ. ನನ್ನನ್ನು ಶ್ರೀ ಸಿದ್ಧಾರ್ಥ ಸೆಂಟರ್ ಫಾರ್ ಮೀಡಿಯಾ ಸ್ಟಡೀಸ್ಗೆ ನಿಮ್ಮ ಈ ಫ್ರೆಷರ್ಸ್ ಡೇನ ಮತ್ತಷ್ಟು ಫ್ರೆಶ್ ಮಾಡೋದಕ್ಕೆ, ನಿಮ್ಮ ಎಂಟೈರ್ ಇಯರ್ ಒಂದು ವರ್ಷ ಏನಿದೆ ಅದನ್ನು ಮತ್ತಷ್ಟು ಎನರ್ಜೆಟಿಕ್ ಆಗಿ ಮಾಡಿದ್ದಕ್ಕೆ ನನ್ನ ಆಯ್ಕೆ ಮಾಡಿದ್ದಾರೆ, ಇಲ್ಲಿ ಕರೆದಿದ್ದಾರೆ. ನಾನು ನಿಮ್ಮ ಎಲ್ಲ ಫ್ಯಾಕಲ್ಟೀಸ್ಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಮೇಡಮ್. ಶ್ರೀ ಸಿದ್ಧಾರ್ಥ ಸೆಂಟರ್ ಫಾರ್ ಮೀಡಿಯಾ ಸ್ಟಡೀಸ್, ಸಿದ್ಧಾರ್ಥ ಹೆಸರಲ್ಲೇ ಇದೆ ಶಕ್ತಿ. ಸಿದ್ಧಾರ್ಥ ಅಂದರೆ ಯಾರು ಕೇಳಿಸ್ತಿಲ್ಲ, ಅಲ್ಲಿ ಗುಂಗುಯ್ ಕೊಡಬಾರ್ದು. ನೀವೆಲ್ಲ ಜರ್ನಲಿಸ್ಟ್ ಆಗಿರೋರು, ಹೆಂಗೆ ಪ್ರಶ್ನೆ ಕೇಳಬೇಕು ಅಂತಂದರೆ ಚಾವಣಿ ಹಾರೋಗ್ಬೇಕು, ಹಂಗೆ ಹೇಳ್ಬೇಕು. ನಾನು ಪ್ರಶ್ನೆ ಕೇಳ್ತಿದ್ದೀನಿ, ಉತ್ತರ ನಿಮ್ಮಿಂದ ಬರಬೇಕು. ಯಾರು ಸಿದ್ಧಾರ್ಥ ಅಂದರೆ? ಬುದ್ಧ ಯಾಕೆ ತುಂಬ ಫೇಮಸ್ಸು? ಜ್ಞಾನ ಅನ್ನೋ ದೊಡ್ಡ ಜ್ಞಾನ ಭಂಡಾರದಲ್ಲಿ ನೀವಿದ್ದೀರಿ. ಒಂದು ವರ್ಷದ ಹಿಂದೆ ಆ್ಯಕ್ಚುಲಿ ನಾನು ಮೀಡಿಯಾ ಸ್ಟೂಡೆಂಟ್ಸ್ಗಳ ಜೊತೆ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಇದ್ದೆ. ಪಠ್ಯಪುಸ್ತಕದ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಪಠ್ಯಪುಸ್ತಕದ ಬಗ್ಗೆ ಮಾತಾಡಬೇಕು ಅಂತಂದರೆ ಪಠ್ಯಪುಸ್ತಕನ ಫಸ್ಟು ನಾನು ತಿಳ್ಕೊಬೇಕು. ನಾನು ನೋಡಿದ್ರೆ ನನ್ನ ಗ್ರ್ಯಾಜುಯೇಷನ್, ಪೋಸ್ಟ್ ಗ್ರ್ಯಾಜುಯೇಷನ್ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಮಾಡಿದವಳು. ಜರ್ನಲಿಸಮಲ್ಲಿ ಏನೇನಿದೆ ಅಂತ ತಿಳ್ಕೊಬೇಕು ಅಂತ ನಾನು ಬುಕ್ ತರಿಸ್ಕೊಂಡೆ, ನೋಡಿದೆ, ಓದಿದೆ. ಆದರೆ ಟೆಕ್ಸ್ಟ್ ಬುಕ್ಕಿಗೂ ರಿಯಲ್ ಲೈಫಿಗೂ ಅಥವಾ ರಿಯಲ್ ಪ್ರೊಫೆಷನ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ. ನಿಮಗೂ ಅನಿಸುತ್ತಾ? ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಇದ್ದೀರಾ ಇಲ್ಲಿ ಅಂತ ಅನಿಸುತ್ತೆ ನನಗೆ. ಮತ್ತು ತುಂಬ ಜನ ಪಾಸ್ಔಟ್ ಆಗಿರೋ ಸ್ಟೂಡೆಂಟ್ಸ್ ಇದ್ದೀರಾ, ಫ್ಯಾಕಲ್ಟೀಸ್ ಕೂಡ ಇದ್ದೀರಾ. ಇದು ಚೇಂಜ್ ಆಗಬೇಕು, ಇದೊಂದು ಸಿಸ್ಟಮು. ಅದ್ರ ಬಗ್ಗೆ ನನ್ನ ಕೂಗು ಹಿಂದಿನಿಂದಲೂ ಕೂಡ ಇದೆ. ಆದರೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಈ ಸಿದ್ಧಾರ್ಥ ಅನ್ನೋ ಇನ್ಸ್ಟಿಟ್ಯೂಷನ್ನಲ್ಲಿ ನಿಮಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಸಿಗ್ತಾ ಇದೆ. ಈಗ ಪ್ರಚಲಿತ ಮಾಧ್ಯಮ ಹೇಗೆ ನಡೆಯುತ್ತೆ, ಮಾಧ್ಯಮದಲ್ಲಿ ಏನೆಲ್ಲ ಬದಲಾವಣೆಗಳಾಗಿದೆ, ಮಾಧ್ಯಮ ಹೇಗೆ ಅಪ್ಡೇಟ್ ಆಗ್ತಾ ಇದೆ, ಇದೆಲ್ಲದರ ಬಗ್ಗೆ ಇನ್ಫಾರ್ಮೇಷನ್ಸ್ ನಿಮಗೆ ಸಿಗ್ತಾ ಇದೆ. ಪ್ರಾಕ್ಟಿಕಲಿ ನೀವು ಅದನ್ನು ಫೀಲ್ ಮಾಡ್ಬೋದು, ಅಲ್ಲಿ ಕೆಲಸ ಮಾಡ್ಬೋದು ಅಲ್ವಾ? ಏನೇನಿದೆ ಹೇಳಿ ನನಗೆ, ನೀವು ಹೇಳಿ ಏನೇನಿದೆ ನಿಮ್ಮ ಕಾಲೇಜಲ್ಲಿ? ಓಕೆ, ಮತ್ತೆ ಹಾಂ ಇದೆ. ಓಕೆ, ನೀವು ಹೆಣ್ಮಕ್ಳು ಹೇಳಿ 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 ನೀವು ಹೇಳಿ 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 ಎಪಿಸೋಡ್ಸ್ ಎಡಿಟಿಂಗ್ ಮಾಡ್ತೀರಾ? ಓಕೆ, ಮತ್ತೇನಿದೆ?
ಈಗ ಪ್ರಾಕ್ಟಿಕಲ್ ಆಗಿ ಎಡಿಟಿಂಗ್ ಮಾಡೋದನ್ನೆಲ್ಲ ಕಲಿತಾ ಇದ್ದೀರಾ? ಓಕೆ, ಗುಡ್. ಸೊ ಇದು ಬೇಸಿಕ್ ನಾಲೆಜ್. ಇದು ಬೇಸಿಕ್ ಏನೇನು ಬೇಕೋ ಎಲ್ಲ ಇದೆ. ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ, ಆ್ಯಕ್ಚುಲಿ ಸರ್ ನನಗೆ ಅದನ್ನು ತೋರಿಸ್ತಾ ಇದ್ದ ಟೈಮಲ್ಲಿ ಐ ವಾಂಟ್ ಯು ಟು ಬಿ ದೇರ್, ಸ್ಟೂಡೆಂಟ್ ಟು ಬಿ ದೇರ್. ಈ ಫೆಸಿಲಿಟೀಸ್ ಎಲ್ಲ ಕಾಲೇಜ್ಗಳಲ್ಲೂ ಸಿಗೋದಿಲ್ಲ. ಟಾಪಿಕ್ನ ಆರ್ಟಿಕಲ್ಸ್ಗಳನ್ನು ಓದ್ತಾ ಹೋಗಿ ಪಾಯಿಂಟ್ಸ್ ಮಾಡ್ಕೊಳ್ಳಿ. ನಾನು ಮಾಡ್ಕೊಂಡಿದ್ದೆ, ಮನೆಗೆ ಬಂದೆ, ಊಟ ಮಾಡಿದೆ, 10-11 ಗಂಟೆ ಎಲ್ಲರೂ ಮಲ್ಕೊಳ್ತಾರೆ, ಆದರೆ ನಾನು ಮಲ್ಕೊಳ್ಳಿಲ್ಲ. ಅದು ಪಾಯಿಂಟ್ಸ್ ಬರಿತಾ 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 ಹೋದೆ. ಅನುದಾನ ಕೊಟ್ಟಿರೋದು ಸೂಕ್ತವೇ ಅಲ್ಲವೇ ಅನ್ನೋ ಸಬ್ಜೆಕ್ಟ್ ಇತ್ತು. ಫಾರಿನ್ ಅಗೇನ್ಸ್ಟ್, ಆಮೇಲೆ ಭಾರತದಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಸಾಧ್ಯವಾ ಅನ್ನೋ ಪ್ರಶ್ನೆ ಕೂಡ ಇತ್ತು, ಕ್ವೆಶ್ಚನ್ ಮಾರ್ಕ್. ಸಾಧ್ಯ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಮಾತಾಡಿದ್ದೆ. ಅವಾಗ ನನ್ನ ಪ್ರಿಪ್ರೇಷನ್ ಇದ್ದಿದ್ದು, ಲೈಬ್ರರಿಗೆ ಹೋದೆ, ಎಲ್ಲ ಪೇಪರ್ಸ್ಗಳನ್ನು ತಡ್ಕಾಡಿದೆ. ಏನೂ ಇಲ್ಲ, ಒಂದು ಪೇಪರ್ ತೆಗೀರಿ, ನೀವು ತೆಗೆದು ನೋಡಿ, ನಿಮಗೆ ನಿಮ್ಮ ಡಿಬೇಟ್ಸ್ಗಳಿಗೆ ಅಥವಾ ನಿಮ್ಮ ಎಸ್ಸೆಗಳಿಗೆ ಯಾವ ಟಾಪಿಕ್ ಕೊಟ್ಟಿರ್ತಾರಲ್ಲ ಆ ಟಾಪಿಕ್ನ ಆರ್ಟಿಕಲ್ಸ್ಗಳನ್ನು ಓದ್ತಾ ಹೋಗಿ ಪಾಯಿಂಟ್ಸ್ ಮಾಡ್ಕೊಳ್ಳಿ. ನಾನು ಮಾಡ್ಕೊಂಡಿದ್ದೆ, ಮನೆಗೆ ಬಂದೆ, ಊಟ ಮಾಡಿದೆ, 10-11 ಗಂಟೆ ಎಲ್ಲರೂ ಮಲ್ಕೊಳ್ತಾರೆ, ಆದರೆ ನಾನು ಮಲ್ಕೊಳ್ಳಿಲ್ಲ. ಅದು ಪಾಯಿಂಟ್ಸ್ ಬರಿತಾ 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 ಹೋದೆ. ರಾತ್ರಿ 1 ಗಂಟೆವರೆಗೂ ನಾನು ಪಾಯಿಂಟ್ಸ್ ಮಾಡ್ಕೊಳ್ತಿದ್ದೆ. ಒಂದು 1/2 ಅವರ್ ಆ ಪಾಯಿಂಟ್ಸ್ನ ರಿಸೈಟ್ ಮಾಡ್ತಿದ್ದೆ, ಏನಿದೆ ಅಂತ ಸುಮ್ಮನೆ ಗ್ಲ್ಯಾನ್ಸ್ ಮಾಡ್ಕೊಳ್ತಿದ್ದೆ. ಮತ್ತು ನೆಕ್ಸ್ಟ್ ಡೇ 2 ಅವರ್ಸ್ ನಿದ್ದೆ ಮಾಡ್ಕೊಂಡು 5 ಗಂಟೆಗೆ ಹೇಳ್ತಿದ್ದೆ. ಕಾಂಪಿಟೇಷನ್ ಇರೋ ಊರುಗಳಿಗೆ ಹೋಗ್ತಿದ್ದೆ. ಅದು ಹುಬ್ಳಿ ಆಗಿರ್ಬೋದು, ಧಾರವಾಡ ಆಗಿರಬಹುದು, ಅಥವಾ ಬೇರೆ ಬೇರೆ ಕಾಲೇಜ್ಗಳಾಗಿರ್ಬೋದು. ಹೋಗ್ತಿದ್ದೆ, ನಾನು ಏನು ಪ್ರಿಪೇರ್ ಆಗಿತ್ತು ಆ ಪಾಯಿಂಟ್ಸ್ನ ಅಲ್ಲಿ ರೈಸ್ ಮಾಡ್ತಿದ್ದೆ. ಹಾಫ್ ಆಫ್ ಮೈ ವರ್ಕ್ ಈಸ್ ಡನ್. ನಾನು ಪ್ರಿಪೇರ್ ಮಾಡ್ಕೊಂಡಿದ್ದು, ನಾನು ಹೇಳಿರೋದು. ಇನ್ನು ಅರ್ಧ ಕೆಲಸ ನನಗೆ ಬಾಕಿ ಇತ್ತು. ಏನು ಆ ಕೆಲಸ? ಚರ್ಚಾ ಸ್ಪರ್ಧೆ, ಡಿಬೇಟ್ ಕಾಂಪಿಟೇಷನ್ ಅಂತಂದರೆ ಫಾರಿನ್ ಅಗೇನ್ಸ್ಟ್ ಇಬ್ಬರೂ ಕೂಡ ಮಾತಾಡ್ತಾರೆ. ಅರ್ಧ ನೀವು ಪ್ರಿಪೇರ್ ಆಗಿಬಿಟ್ಟಿದ್ದೀರಾ, ಇನ್ನು ಅರ್ಧ ಎಲ್ಲಿ ಪ್ರಿಪೇರ್ ಆಗಬೇಕು ಅಂತಂದರೆ ಈ ಥರ ಸೆಮಿನಾರ್ ಹಾಲಲ್ಲಿ. ಅಲ್ಲಿ ನಿಮ್ಮ ಆಪೋನೆಂಟ್ ಏನು ಮಾತಾಡ್ತಾರಲ್ಲ ಆ ಪಾಯಿಂಟ್ಸ್ಗಳನ್ನು ನೀವು ನೋಟ್ ಮಾಡ್ಕೋಬೇಕು. ಆವಾಗ ನನಗೆ UPSC ಮಾಡಬೇಕು ಅಂತ ಇತ್ತು. ನಾನೇನು ಬಂದು ಆ್ಯಂಕರ್ ಆಗ್ತೀನಿ ಅಂತಲೂ ನಾನು ಅಂದ್ಕೊಂಡಿರಲಿಲ್ಲ. ಸೊ ನನ್ನ ಕೆಲಸ ನಾನು ಮಾಡ್ತಿದ್ದೆ, ಪ್ರೈಸ್ ಬರ್ತಿತ್ತು, ಆ ಪ್ರೈಸ್ ತೊಗೊಂಡು ಮನೆಗೆ ಹೋಗ್ತಿದ್ದೆ, ಖುಷಿ ಆಗ್ತಿತ್ತು. ನೆಕ್ಸ್ಟ್ ಡೇ ಪೇಪರಲ್ಲಿ ದೊಡ್ಡದಾಗಿ ಫೋಟೋ ಬರ್ತಾ ಇತ್ತು. ನನ್ನ ಕಾಲೇಜಲ್ಲೂ ಸೆಲೆಬ್ರೇಷನು, ಮನೇಲೂ ಸೆಲೆಬ್ರೇಷನ್. ಬಟ್ ನನಗೆ ಯಾವಾಗಲೂ ಪೊಲೀಸ್ ಆಫೀಸರ್ ಆಗಬೇಕು ಅಂತ ತುಂಬ ಆಸೆ ಇತ್ತು. ನಾನು ರ್ಯಾಂಕ್ ಸ್ಟೂಡೆಂಟ್ ಕೂಡ ಆಗಿದ್ದೆ. ಬಟ್ ತುಂಬ ಏನು ಓದ್ತಾ ಇರಲಿಲ್ಲ, ಪುಸ್ತಕದ ಹುಳು ಆಗಿರಲಿಲ್ಲ. ಲೈಫ್ನ ಎಂಜಾಯ್ ಮಾಡ್ತಿದ್ದೆ, ಫ್ರೆಂಡ್ಸ್ಗಳ ಜೊತೆ ಇರ್ತಿದ್ದೆ, ಆಚೆ ಹೋಗ್ತಿದ್ದೆ, ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಹೊಸ ಹೊಸ ವಿಷಯ ತಿಳ್ಕೊಬೇಕು ಅನ್ನೋ ಹುಚ್ಚಿತ್ತು ನನಗೆ. ಆಮೇಲೆ ಎಲ್ಲ ಕಾಂಪಿಟೇಷನಲ್ಲೂ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಡ್ಯಾನ್ಸ್ ಆಗಿರ್ಬೋದು, ಡ್ರಾಮಾ ಆಗಿರ್ಬೋದು, ಸಿಂಗಿಂಗ್ ಕಾಂಪಿಟೇಷನ್ ಆಗಿರ್ಬೋದು. ನನ್ನಲ್ಲಿ ಒಬ್ಬ ಪತ್ರಕರ್ತ ಆಲ್ರೆಡಿ ಇದ್ದ ಅನ್ನೋದು ನನಗೆ ಆಮೇಲೆ ಅದರ ಅನುಭವ ಆಯಿತು. ಬೆಂಗಳೂರಿಗೆ ಬಂದೆ ನಾನು. ಸೊ ಇದನ್ನು ನಾನು ಈ ಡಿಬೇಟ್ ಕಾಂಪಿಟೇಷನ್ದು ಯಾಕೆ ಹೇಳಿದೆ ಅಂತಂದರೆ, ನೀವು ಪತ್ರಕರ್ತರಾಗಬೇಕು, ಒಬ್ಬ ಜರ್ನಲಿಸ್ಟ್ ಆಗಬೇಕು ಅಂತ ಅಂದ್ಕೊಂಡಿರೋರು ಅರ್ಧ ಕೆಲಸ ನೀವು ಪೇಪರ್ಸ್ಗಳನ್ನು ಓದಿ, ಮ್ಯಾಗ್ಝಿನ್ಸ್ಗಳನ್ನು ಓದಿ, ಅಥವಾ ಇನ್ಯಾರೋ ಡಿಬೇಟ್ ಮಾಡಿರೋದನ್ನು ನೋಡಿ ಕಲ್ತ್ಕೊಂಡ್ರೆ ಇನ್ನು ಅರ್ಧ ಕೆಲಸ ನಿಮ್ಮ ಪ್ರೆಸೆನ್ಸಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಆ್ಯಂಕರ್ ಆಗಿದ್ದೀರಾ ಅಂತ ಅಂದ್ಕೊಳ್ಳಿ. ಎಲ್ಲ ಆ್ಯಂಕರ್ಸ್ಗಳು ಪ್ರಿಪೇರ್ ಆಗಿ ಹೋಗಲ್ಲ, ಬೆರಳೆಣಿಕೆಯಷ್ಟು ಆ್ಯಂಕರ್ಸ್ಗಳು ಪ್ರಿಪೇರ್ ಆಗಿ ಹೋಗ್ತಾರೆ. ಪ್ರಿಪೇರ್ ಆಗಿ ಹೋಗಿರೋ ಆ್ಯಂಕರ್ಸು ಕರ್ನಾಟಕಕ್ಕೆ ಕೀರ್ತಿ ಪತಾಕೆ ಆಗಿರ್ತಾರೆ ಅನ್ನೋದು ನನಗೆ ನನ್ನ ಸೀನಿಯರ್ಸ್ಗಳನ್ನು ನೋಡಿದಾಗ ಗೊತ್ತಾಗುತ್ತೆ. ರಾಧಾ ಹಿರೇಗೌಡರು ನೀವು ಕೇಳಿರ್ಬೋದು. ಬೆಂಕಿ ಬಿರುಗಾಳಿ ಅನ್ನೋ ಒಂದು ಪ್ರೋಗ್ರಾಮ್ ಮಾಡ್ತಿದ್ರು ಅವರು ಪಬ್ಲಿಕ್ ಟಿವಿಲಿದ್ದಾಗ. ಆವಾಗ ನಾನು ಫ್ರೆಷರ್ ಆಗಿ ಜಾಯ್ನ್ ಆಗಿದ್ದೆ. ಸರ್ ಇಷ್ಟು ನೋಟ್ಸ್ ಸರ್ ಮಾಡ್ತಾ ಇದ್ದಿದ್ದು 1 ಅವರ್ ಪ್ರೋಗ್ರಾಮ್, ಪ್ರಿಪೇರ್ ಆಗ್ತಾ ಇದ್ದಿದ್ದು 3 ಅವರ್ಸ್ ಪ್ರಿಪೇರ್ ಆಗ್ತಾ ಇದ್ರು. ದೇ ಆರ್ ದ ರಿಯಲ್ ಜರ್ನಲಿಸ್ಟ್. ಪಬ್ಲಿಕ್ ಟಿವಿಲಿ ರಾಧಾ ಮೇಡಮ್ನ ನೀವು ನೋಡಿರೋದೇ ಬೇರೆ, ಹೊರಗಡೆ ಬಂದಮೇಲೆ ನೋಡಿರೋದೇ ಬೇರೆ. ಸಂಸ್ಥೆಗಳು ಚೇಂಜ್ ಆಗ್ತಾ ಇದ್ದಂಗೆ ಆ ಅಭಿವ್ಯಕ್ತಿ ಆಸಕ್ತಿಗಳು ಕೂಡ ಚೇಂಜ್ ಆಗುತ್ತೆ. ಬಟ್ ರಾಧಾ ಮೇಡಮ್ ಒಳಗಿರುವಂತಹ ಆ ಪತ್ರಕರ್ತೆಯನ್ನು ನಾನು ನಿಜವಾಗ್ಲೂ ಮೆಚ್ತೀನಿ. ಅವರೆಲ್ಲ ನಮಗೆ ಇನ್ಸ್ಪಿರೇಷನು. ಏನಪ್ಪ ಇಷ್ಟೆಲ್ಲ ಪ್ರಿಪೇರ್ ಮಾಡ್ತಾರಲ್ಲ ಅಂತ. ನನಗೆ ಸುಮ್ಮನೆ ಬುಲೆಟಿನ್ಸ್ ಇರ್ತಿತ್ತು. ಆ ಬುಲೆಟಿನ್ಸಲ್ಲಿ ಏನು ಮಿಸ್ಟೇಕ್ ಆಗಬಾರ್ದು ಅಂತ ಹೇಳಿ ಅಂದ್ಕೊಂಡು ನಾನು ಹೋಗಿ ನಾನು ನ್ಯೂಸ್ ಮಾಡಿ ಬರ್ತಿದ್ದೆ. ಎಲ್ಲರೂ ಚೆನ್ನಾಗಿ ಕಾಣ್ತಾ ಇದೆಯಾ, ಆ ಸೀರೆ ಕಲರ್ ಚೆನ್ನಾಗಿತ್ತು, ಈ ಹೇರ್ ಸ್ಟೈಲ್ ಚೆನ್ನಾಗಿತ್ತು, ಇಯರಿಂಗ್ಸ್ ಚೆನ್ನಾಗಿತ್ತು, ಚೆನ್ನಾಗಿ ಮಾತಾಡಿದೆ ಅನ್ನೋದಷ್ಟೇ ನಾನು ಕೇಳಿಸ್ಕೊಳ್ತಿದ್ದೆ. ಬಟ್ ನನಗೆ
ಈ ಪ್ರಶ್ನೆ ಚೆನ್ನಾಗಿ ಕೇಳಿದೆ ನೀನು, ಈ ಸ್ಟೋರಿ ಆ್ಯಂಗಲ್ ಚೆನ್ನಾಗಿ ತೊಗೊಂಡು ಹೋದೆ, ಕೀಪ್ ಇಟ್ ಅಪ್, ಹೀಗೆ ಮಾಡ್ತಾ ಇರಬೇಕು, ಈ ಮಾತು ಕೇಳಿಸ್ಕೋಬೇಕು ಅನ್ನೋ ತವಕ ಎಷ್ಟಿತ್ತು ಅಂತಂದರೆ ಸರ್, ನಾನು ತುಂಬ ಯೋಚನೆ ಮಾಡ್ತಿದ್ದೆ ಇದು ಯಾವಾಗಪ್ಪ ಬರುತ್ತೆ ಅಂತ. ಅಗೇನ್ ನಾನು ಅವಾಗ ಅಪ್ಲೈ ಮಾಡಿದ್ದು ನನ್ನ ಕಾಲೇಜಲ್ಲಿ ಅಪ್ಲೈ ಆಗಿತ್ತಲ್ಲ, ನನ್ನ ಕಾಂಪಿಟೇಷನಲ್ಲಿ ನಾನು ಪ್ರೈಸ್ ತೊಗೊಂಬರೋದಕ್ಕೆ ನನಗೆ ಸಹಕಾರಿ ಆಗ್ತಿತ್ತಲ್ಲ. 50% ನಾನು ಸ್ಕ್ರಿಪ್ಟ್ ಓದ್ಕೊಂಡು ಹೋಗಿದ್ದಿದ್ರೆ 50% ರಿಪೋರ್ಟರ್ಗೆ ಪ್ರಶ್ನೆ ಕೇಳಿದ ಮೇಲೆ ಆತನ ಉತ್ತರದಿಂದ ಮತ್ತೊಂದು ಪ್ರಶ್ನೆ ನಾನು ರೇಸ್ ಮಾಡ್ತಿದ್ದೆ. ಅದು ಹಾಗೆ ಕ್ಯಾರಿ ಆಗ್ತಾ ಹೋಯಿತು. ಡಿಬೇಟ್ಸಲ್ಲೂ ಅಷ್ಟೇ, ಒಬ್ಬ ಜರ್ನಲಿಸ್ಟ್ ಆಗಿ ನಿಮ್ಗೆಲ್ಲದರ ಬಗ್ಗೆ ಮಾಹಿತಿ ಇರಬೇಕು. ನೀವು ಎಲ್ಲೂ ಕೂಡ ನಿಮ್ಮನ್ನು ಡಮ್ಮಿ ಅಂತ ತೋರಿಸ್ಕೋಬಾರ್ದು. ಗೊತ್ತಿಲ್ಲದೆ ಇರೋ ವಿಷಯನ ಗೊತ್ತಿಲ್ಲ ಅಂತ ಹೇಳೋದಕ್ಕಿಂತ ಅದನ್ನು ಮ್ಯಾನೇಜ್ ಮಾಡೋದಿದೆಯಲ್ಲ, ದಟ್ ಈಸ್ ಸ್ಮಾರ್ಟ್ನೆಸ್. ಆ ಜರ್ನಲಿಸ್ಟ್ಗಳಿಗೆ ಬೇಕು. ಸೊ ನಾನೇನು ಮಾಡಿದೆ ಅಂತಂದರೆ, ನನಗೆ ನನ್ನ ಲುಕ್ ಬಗ್ಗೆ ಕಾಂಪ್ಲಿಮೆಂಟ್ಸ್ ತುಂಬ ಬ್ಯೂಟಿಫುಲ್ಲಾಗಿ ಚೆನ್ನಾಗಿ ಬರ್ತಾ ಇತ್ತು. ಬಟ್ ನನ್ನ ವರ್ಕ್ ಬಗ್ಗೆ ಕಾಂಪ್ಲಿಮೆಂಟ್ಸ್ ಬರಬೇಕಲ್ಲ ಅನ್ನೋ ರೀಸನಿಗೆ ನನಗೇನು ಓಲ್ಡ್ ಫಾರ್ಮುಲಾನ ನಾನು ಯೂಸ್ ಮಾಡಿದೆ, ಆ ಓಲ್ಡ್ ಫಾರ್ಮುಲಾ ಯೂಸ್ ಮಾಡೋದಕ್ಕೆ ನಾನು ಇವತ್ತು ನಿಮ್ಮೆಲ್ಲರ ಎದುರುಗಡೆ ನಿಂತ್ಕೊಂಡಿದ್ದೀನಿ. ಸೊ ಹಾಗಾಗಿ ಹಾಫ್ ಆಫ್ ದ ವರ್ಕ್ ಈಸ್ ಸಿಲೆಬಸ್, ಹಾಫ್ ಆಫ್ ದ ವರ್ಕ್ ಈಸ್ ಪ್ರಾಕ್ಟಿಕಲ್. ಒಬ್ಬ ಜರ್ನಲಿಸ್ಟ್ ತುಂಬ ಪ್ರಾಕ್ಟಿಕಲ್ ಆಗಿರಬೇಕು ರೀ. ಪತ್ರಕರ್ತರಿಗೆ ಗಂಡು ಹೆಣ್ಣು ಅನ್ನೋ ಭೇದ ಭಾವ ಇಲ್ಲ. ಐ ಆಮ್ ಸಾರಿ ಟು ಸೇ ದಿಸ್. ಹೆಣ್ಮಕ್ಳಿಗೆ ಅವರ ವಿಶೇಷ ದಿನಗಳಲ್ಲಿ 1 ದಿನ 2 ದಿನ ಕನ್ಸೆಷನ್ ಬೇಕು. ಬಿಕಾಸ್ ಅವ್ರಿಗೆ ಆಗಿರೋ ಆ ಪೇನ್ ಆಗಿರ್ಬೋದು, ಕ್ರ್ಯಾಂಪ್ಸ್ ಆಗಿರ್ಬೋದು, ಮೂಡ್ ಸ್ವಿಂಗ್ಸ್ ಆಗಿರ್ಬೋದು. ಈಗ ನಮ್ಮ ಕರ್ನಾಟಕ ಸರ್ಕಾರ ಸ್ಪೆಷಲಿ ಲೇಬರ್ ಡಿಪಾರ್ಟ್ಮೆಂಟು ಮಾಸಿಕ ರಜೆ ಅಂತ ಘೋಷಣೆ ಮಾಡಿದೆ. ನನಗೆ ತುಂಬ ಇಷ್ಟ ಆಯಿತು ಮೇಡಮ್ ಅದು. ಸೊ ಆ ದಿನ ಮಾತ್ರ ನಾನು ಹೆಣ್ಮಕ್ಳು, ಪತ್ರಕರ್ತೆ ಹೆಣ್ಮಕ್ಳು, ಸೊ ಹೆಣ್ಮಕ್ಳು ಅಂತ 2 days ನಾನು ಒಪ್ಕೊಳ್ತೀನಿ. ಬಟ್ ಮಿಕ್ಕಿದ ದಿನಗಳಿದಾವಲ್ಲ, ನಿಮಗೆ ಮತ್ತು ಗಂಡು ಮಕ್ಕಳಿಗೆ ಯಾವುದೇ ವ್ಯತ್ಯಾಸ ಇಲ್ಲ ಅನ್ನೋ ಥರ ನೀವು ಕೆಲಸ ಮಾಡಬೇಕು. ಕೆಲಸ ಮಾಡ್ತಾ ಇದ್ದಾರೆ ಈಗಲೂ ಕೂಡ. ಡೇ ಆ್ಯಂಡ್ ನೈಟ್ ಶಿಫ್ಟ್ ಮಾಡ್ತಾರೆ. ಒಬ್ಬ ಪತ್ರಕರ್ತರಾಗಬೇಕು ಅಂತ ಅಂದರೆ ನೀವು ಮಾರ್ಕ್ಸ್ ತಗೊಂಡ್ರೆ ಅಷ್ಟೇ ಆಗಿಬಿಡುತ್ತೇನೋ ಅನ್ನೋದಲ್ಲ. ನಿಮ್ಮನ್ನು ನೀವು 360 ಡಿಗ್ರಿ ಮೋಟಿವೇಟ್ ಮಾಡ್ಕೋಬೇಕು. ಡೇ ಆ್ಯಂಡ್ ನೈಟ್ ಶಿಫ್ಟ್ ಮಾಡಬೇಕಾಗುತ್ತೆ. ಎಷ್ಟೋ ಸಲ ನಿಮಗೆ ವೀಕ್ ಆಫ್ಸ್ ಇರೋದಿಲ್ಲ. ನನ್ನ ಟೀಮ್ನ ನಾನು ಇಲ್ಲಿ ಕರ್ಕೊಂಡು ಬಂದಿದ್ದೀನಿ. ನಮ್ಮ ಪ್ರೊಡಕ್ಷನ್ ಟೀಮ್ ಆಗಿರ್ಬೋದು, ಕ್ಯಾಮ್ರಾ ಟೀಮ್ ಆಗಿರ್ಬೋದು, ಇವರ ಇಂಟ್ರೊಡಕ್ಷನ್ ನಿಮಗೂ ಕೂಡ ಆಗಲಿ ಅನ್ನೋ ರೀಸನಿಗೆ ನಾನು ಇಲ್ಲಿ ಕರ್ಕೊಂಡ್ಬಂದಿರೋದು. ಸೊ ಕೆಲಸ ಇಲ್ಲದೆ ಇರೋ ಟೈಮಲ್ಲಿ ನಾವು ಆ್ಯಸ್ ಯೂಶ್ವಲ್ ಕೆಲಸ ಮುಗಿಸ್ಕೊಳ್ತೀವಿ, ಮನೆಗೆ ಹೋಗ್ತೀವಿ, ರೆಸ್ಟ್ ಮಾಡ್ತೀವಿ. ಆದರೆ ಕೆಲಸ ಇರೋ ಟೈಮಲ್ಲಿ ರಾತ್ರಿ 1 ಗಂಟೆ 2 ಗಂಟೆ 3 ಗಂಟೆ ವಾಚ್ ನೋಡ್ದಂಗೆ ಕೆಲಸ ಮಾಡೋನು ರಿಯಲ್ ಜರ್ನಲಿಸ್ಟ್. ಅದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಅಯ್ಯೋ ಸುಸ್ತಾಗಿಬಿಡ್ತು, ಅಯ್ಯೋ ನಾನು ಈ ಮಾತು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಐ ಆಮ್ ಸಾರಿ ಇಫ್ ಐ ಹರ್ಟ್ ಯು ಪೀಪಲ್ ಆರ್ ಜೆನ್ಸಿ. 2020 ನಂತರ 2000 ನಂತರ ಯಾರೆಲ್ಲ ಹುಟ್ಟಿದಾರಲ್ಲ ಅವರು ಝೆನ್ಸ್ ಅಂತ ಕರೆಸ್ಕೊಳ್ತಾರೆ. ಸೈಕಾಲಜಿಕಲಿ ಮತ್ತು ಸೈಂಟಿಫಿಕ್ಲಿ ಝೆನ್ಸ್ಗಳ ಡಿಮೆರಿಟ್ ಏನು ಗೊತ್ತಾ? ಪೇಷನ್ಸ್ ಇಲ್ಲ ಅನ್ನೋದು. ನೀವು ಆ ಝೆನ್ಸ್ಗಳಾಗಬೇಡಿ. ನೀವು ನಿಮ್ಮ ಸೂಪರ್ ಸೀನಿಯರ್ಗಳಾಗ್ತಾ ಹೋಗಿ. ನಿಮ್ಮ ಟೀಚರ್ಸ್ ಇದ್ದಾರೆ, ಆ್ಯಕ್ಚುಲಿ ಸರ್ ನನಗಿಂತ ತುಂಬ ಸೂಪರ್ ಸೀನಿಯರ್ ಅವರು. ಉದಯ ಟಿ ವಿಲಿ ಇದ್ರಂತೆ, ಆ ಎಕ್ಸಾಂಪಲ್ಸ್ಗಳನ್ನು ಹೇಳ್ತಿದ್ರು. ಸೊ ಉದಯ ಆ ಜಿಂಗಲ್ನ ಯಾರಾದರೂ ಅಥವಾ ಆ ಮಾಂಟೇಜ್ನ ಯಾರಾದರೂ ಕೇಳಿಸ್ಕೊಂಡಿದ್ದೀರಾ? ದೊಡ್ಡೋರಿದ್ದಾರೆ ಸರ್ ಎಲ್ಲ ಕೇಳಿಸ್ಕೊಂಡಿರ್ಬೋದು. ವಾರ್ತೆ ಶುರು ಆಗೋದಕ್ಕಿಂತ ಮುಂಚೆ ಬರೋದು, ಅದು ಹೇಗೆ ಸ್ಟಾರ್ಟ್ ಆಯಿತು ಅನ್ನೋದನ್ನು ಹೇಳಿದ್ರು ಅವರು. ಆ ಮಾಂಟೇಜ್ ಮಾಡುವಾಗ ಎಲ್ಲ ಡಿಸ್ಟ್ರಿಕ್ಟ್ ಐಕಾನ್ಸ್ ಏನಿದೆ ಆ 10 ಸೆಕೆಂಡು 12 ಸೆಕೆಂಡ್ ಒಳಗಡೆ ನಾವು ಸೇರಿಸಿದ್ವಿ ಅಂತ ಅವ್ರು ಹಾಕ್ಕೊಟ್ರಲ್ಲ, ಅವ್ರು ತೋರಿಸ್ಕೊಟ್ರಲ್ಲ ಅದು ಉದಯ ಟಿ ವಿಲಿ. ಈಗಲೂ ಕೂಡ ಅದನ್ನು ಕ್ಯಾರಿ ಮಾಡೋ ಥರ ಆಗಿದೆ. ಈಗಲೂ ನಾವೆಲ್ಲ ಅದನ್ನು ಕ್ಯಾರಿ ಮಾಡ್ತಾ ಇದ್ದೀವಿ. ಜರ್ನಲಿಸ್ಟ್ಗಳು ಅಂತಂದರೆ ಹಾಗಿರಬೇಕು. ನೀವು ಮಾಡೋ ಕೆಲಸ, ನೀವು ಕೇಳೋ ಕ್ವೆಶ್ಚನ್ನು, ನೀವು ಹ್ಯಾಂಡಲ್ ಮಾಡೋ ಪ್ಯಾನಲ್ಲು, ನೀವು ಬರೆಯೋ ಸ್ಕ್ರಿಪ್ಟು, ನೀವು ಕೊಡೋ ವಾಯ್ಸ್ ಓವರು, ಹೊರಗಡೆ ಫೀಲ್ಡಿಗೆ ಹೋದಾಗ ನೀವು ಕೇಳೋ ಪ್ರಶ್ನೆ, ಯಾರು ಹೊಗಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ರೀ, ನಿಮ್ಮ ಆತ್ಮಸಾಕ್ಷಿಗೆ ವಾಹ್ ಸಖತ್ತಾಗಿತ್ತಲ್ಲ ಇವತ್ತು ನನ್ನ ದಿನ ಅಂತ ನಿಮಗೆ ನೀವೇ ಅಂದ್ಕೋಬೇಕು. ಎಷ್ಟು ಒಳ್ಳೆ ಸ್ಟೋರಿ ಲೀಡ್ ಕೊಟ್ಟನಲ್ಲ ನಾನು ಇವತ್ತು ಅಂತ ಅಂದ್ಕೋಬೇಕು. ನಾನು ಯಾಕೆ ಹೊರಗಡೆ ಬಂದೆ, ಹೊಸದನ್ನು ಶುರು ಮಾಡಿದೆ ಅಂತಂದರೆ, ನನ್ನ ಇಂಟ್ರೆಸ್ಟ್ ಬಂದುಬಿಟ್ಟು ಪೊಲಿಟಿಕ್ಸ್.
ಈ ಎರಡೂ ಎಲೆಕ್ಷನ್ಸ್ ಆದಮೇಲೆ ನನಗೆ ತುಂಬ ಕಂಫರ್ಟ್ ಝೋನಲ್ಲಿದ್ದೀನಿ. ನಾನು ಮತ್ತೆ ವೀಕ್ಲಿ 3 ದಿನ 4 ದಿನ 14ರಿಂದ 15 ಅವರ್ಸ್ ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತಿದ್ದೆ. ಅಷ್ಟಿದ್ರೂ ಕೂಡ ನಾನು ತುಂಬ ಕಂಫರ್ಟ್ ಝೋನಿಗೆ ಬಂದುಬಿಟ್ಟಿದ್ದೀನಿ. ಐ ಹ್ಯಾವ್ ಟು ಸ್ಟಾರ್ಟ್ ಸಮಥಿಂಗ್ ನ್ಯೂ. ಹೊಸದಾಗಿ ಬರೋ ಸ್ಟೂಡೆಂಟ್ಸ್ಗಳಿಗೆ ನಾನು ಮಾರ್ಗದರ್ಶನ ತೋರಿಸ್ಬೇಕು, ಅವರಿಗೆ ಮೋಟಿವೇಶನ್ ಮಾಡಬೇಕು, ಅವ್ರಿಗಾಗಿ ಒಂದು ಪ್ಲ್ಯಾಟ್ಫಾರ್ಮ್ನ ರೆಡಿ ಮಾಡಬೇಕು, ಸ್ಪೆಷಲಿ ಹೆಣ್ಮಕ್ಳಿಗೆ ಅನ್ನೋದು ನನಗೆ ತುಂಬ ಇತ್ತು ಹಿಂದಿನಿಂದನೂ. ದಿಸ್ ಇಸ್ ರೈಟ್ ಟೈಮ್ ಅಂತ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ, ದೇವರು ಇದ್ದಾನೆ, ನನ್ನ ಪ್ರಯತ್ನ ಅಂತೂ ಸತತವಾಗಿ ನಡೀತಾನೇ ಇದೆ. ಈ ಏನೋ ಮಾಡ್ತೀವಿ ಅನ್ನೋ ಕಾನ್ಫಿಡೆಂಟ್ ಯಾವಾಗ ಬರುತ್ತೆ ಅಂತಂದರೆ, ನೀವು 360 ಡಿಗ್ರಿ ಆ್ಯಂಗಲಲ್ಲಿ ನಿಮ್ಮನ್ನು ನೀವು ಮೋಟಿವೇಟ್ ಮಾಡಿಕೊಂಡಾಗ. ನಿಮಗೆ ಇಲ್ಲಿ ಟೀಚರ್ಸು ಎಷ್ಟು ಹೇಳ್ತಾರೋ ಅದರಲ್ಲಿ ಒಂದು 10% to 5% ಮಾತ್ರ ರಿಸೀವ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಅಂದರೆ ನಿಮ್ಮನ್ನ ಮೋಟಿವೇಟ್ ಮಾಡೋದವ್ರು, ನಿಮ್ಮನ್ನ ಮಾರ್ಗದರ್ಶನ ಮಾಡೋದಾಗಿರ್ಬೋದು. ಬಟ್ ಮಿಕ್ಕಿದ 90% ಇದೆಯಲ್ಲ, ಅದನ್ನು ನಿಮಗೆ ನೀವು ಮಾಡ್ಕೋಬೇಕು. ಫಸ್ಟ್ ಡಿಸೈಡ್ ಮಾಡಿ ನೀವೇನಾಗಬೇಕು ಅಂತ. ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಳ್ಳಿ. ನೀವೇನು ಮಾಡಬೇಕು? ನೀವು ರಿಪೋರ್ಟರ್ ಆಗಬೇಕಾ, ಆ್ಯಂಕರ್ ಆಗಬೇಕಾ, ಸ್ಕ್ರಿಪ್ಟ್ ರೈಟರ್ ಆಗಬೇಕಾ, ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಬೇಕಾ, RJ ಆಗಬೇಕಾ, VJ ಆಗಬೇಕಾ, ಅಥವಾ ಡಿಜಿಟಲ್ ಪ್ಲ್ಯಾಟ್ಫಾರ್ಮನ್ನು ಇನ್ನೊಂದು ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗಬೇಕಾ? ನೀವೇನು ಮಾಡಬೇಕು ಅನ್ನೋದನ್ನು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಳ್ಳಿ. ಇಲ್ಲಿ ನೋಡಿದೆ ನಾನು ನಿಮಗೆಲ್ಲ, ಅಂದರೆ ಎಲ್ಲ ಫೆಸಿಲಿಟೀಸ್ ಕೂಡ ಇದೆ ಇಲ್ಲಿ. ಅದ್ರ ಮೇಲೆ ವರ್ಕ್ ಮಾಡಿ. ಇದೆಲ್ಲದಕ್ಕೂ ಜರ್ನಲಿಸ್ಟ್ ಅಥವಾ ಓದೋ ಹೆಡ್ಲೈನ್ಸು, ಓದೋ ನ್ಯೂಸ್ ಪೇಪರು, ಮ್ಯಾಗ್ಝಿನ್ಸು ತುಂಬ ಹೆಲ್ಪ್ ಆಗುತ್ತೆ. ಆಯಿತು, ನಿಮಗೆ ಆಗ್ತಾ ಇಲ್ಲ, 2 ವರ್ಷ ನೀವು ಮೀಡಿಯಾದಲ್ಲಿ ಕೆಲಸ ಮಾಡಿದ್ದೀರಾ, ನಿಮಗೆ ಸಂಬಳ ಕಮ್ಮಿ ಅಂತ ಅನ್ನಿಸ್ತಾ ಇದೆ, ನಾನು ಓದಿರೋದು ತುಂಬ ಇದೆ ಅಂತಂದರೆ ಡೆಫಿನೆಟ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಟ್ರೈ ಮಾಡಿ. ಯಾಕಂದರೆ ಪ್ರತಿದಿನ ನೀವು ಸುಮಾರು ವಿಷಯಗಳನ್ನು ತಿಳ್ಕೊಂಡಿರ್ತೀರ. ನೀವು ಜರ್ನಲಿಸ್ಟ್ ಆಗಿದ್ದಾಗ ನಿಮಗೆ ಆ ಫೀಲ್ಡ್ ಸಾಕು, ಅದು ಒಂಥರ ಡ್ರಗ್ ಇದ್ದಂಗೆ. ಅದು ನೀವು ಒಂದ್ಸಲ ಜರ್ನಲಿಸ್ಟ್ ಆದ್ರಿ ಅಂತಂದರೆ ಅದರಿಂದ ಆಚೆ ಬರೋದು ತುಂಬ ಕಷ್ಟ. ನೀನು ಕೋಟಿ ಕೊಡ್ತೀನಿ ಅಂತಂದರೂ ಆಚೆ ಬರೋದದು ತುಂಬ ಕಷ್ಟ. ಅದನ್ನು ನಾನು ಅನುಭವಿಸಿದ್ದೀನಿ. ಅದಕ್ಕೆ ಎಷ್ಟು ವರ್ಷ ತೊಗೊಂಡೆ. ಈಗಲೂ ಕೂಡ ಅದೇ ಫೀಲ್ಡಲ್ಲಿದ್ದೀನಿ, ನಂದೇನೋ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಬಟ್ ನಿಮ್ಗೆ ಯಾರಿಗಾದರೂ ಅಥವಾ ಪೇರೆಂಟ್ಸ್ ಯಾರಾದರೂ ಸಾಕು ಇದರಲ್ಲೇನೂ ಇದಾಗ್ತಿಲ್ಲ, ನಿನಗೆ ಗ್ರೋತ್ ಆಗ್ತಿಲ್ಲ ಹಾಗೆ ಅಂತ ಏನಾದರೂ ಪ್ರೆಷರ್ ಹಾಕಿದ್ರು ಅಥವಾ ನಿಮಗೆ ಸಾಕಂತ ಅನ್ನಿಸ್ತು ಅಂತಂದರೆ ನೀವು ಡೆಫಿನೆಟ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಟ್ರೈ ಮಾಡಿ. ಅದರಲ್ಲಿ ಸಕ್ಸಸ್ ಅಂತೂ ಆಗೇ ಆಗ್ತೀರ. ಎಲ್ಲೋ ಒಂದು ಕಡೆ ಓದಿರೋದ್ರ ಬಗ್ಗೆ ನಿಮಗೆ ಸೆನ್ಸ್ ಇರುತ್ತೆ. ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೋಗ್ತೀನಿ ಅಂತಂದರೂ ಕೂಡ ಈ ಕೋರ್ಸ್ ತುಂಬ ಉಪಯುಕ್ತವಾಗುತ್ತೆ. ಒಳ್ಳೆ ಮಾರಲ್ಸ್ಗಳ ಜೊತೆ ಆಚೆ ಬನ್ನಿ, ಮತ್ತೆ ಸಿಗೋಣ. ಜಗತ್ತು ವಿಶಾಲವಾಗಿದೆ. ನಾನು ನಿಮ್ಮೆಲ್ಲರನ್ನ ಒಳ್ಳೊಳ್ಳೆ ಚಾನೆಲ್ಸಲ್ಲಿ, ಪೇಪರಲ್ಲಿ, ಪೋರ್ಟಲ್ಸಲ್ಲಿ, ವೆಬ್ಸೈಟಲ್ಲಿ ನಿಮ್ಮದೇ ಏನೋ ಶುರು ಮಾಡೋದ್ರ ಮೂಲಕ ನೋಡಬೇಕು ಅಂತ ಬಯಸ್ತೀನಿ. ಗುಡ್ ಲಕ್. ಥ್ಯಾಂಕ್ ಯು. ನಿಮ್ಮ ಮಾತುಗಳಲ್ಲಿ ಆ ಸ್ಪಿರಿಟ್ ಗೊತ್ತಾಗುತ್ತೆ. ಜೊತೆಗೆ ಅವರ ಮಾತುಗಳಲ್ಲಿ ಆ ಧೈರ್ಯ, ಆ ಸ್ಫೂರ್ತಿ ಎಷ್ಟೋ ಜನ ಇರುವಂತಹ ಹೆಣ್ಮಕ್ಳುಗಳಿಗೆ ಅದು ಇನ್ಸ್ಪೈರ್ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಧನ್ಯವಾದಗಳು ನಿಮ್ಮ ಮಾತುಗಳಿಗಾಗಿ. ನಮ್ಮ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಆಗಿದ್ದ ಸಂಸ್ಥೆಯ ವತಿಯಿಂದ ಮ್ಯಾಮ್ಗೆ ಒಂದು ಗೌರವ ನನಗೆ ದಯಮಾಡಿ ಸಲ್ಲಿಸ್ಕೋಬೇಕು. ಉದ್ದೇಶ. ಜೊತೆಗೆ ವಿದ್ಯಾರ್ಥಿಗಳು ಕೂಡ ಅದೇ ಒಪಿನಿಯನ್ ಬಿಟ್ಟು ಅವ್ರ ಮಾತುಗಳಲ್ಲಿ ಒಂದೊಂದು ಮಾತು ಕೂಡ ಒಂದೊಂದು ಕಿಡಿಯನ್ನು ಹಾಕಿಸ್ತದೆ. ಸಭಾ ಹಕೀಮ್ ಅವರು ಮಾತಾಡ್ತಾ ಕಾಲೇಜ್ ಜೀವನದಲ್ಲಿರೋರಿಗೆ ಮಾತಾಡ್ತಕ್ಕಂಥ ಅನೇಕ ಮಾತುಗಳಲ್ಲಿ ಒಂದಾರು ನಿಮಗೆ ಯಾರೊಬ್ಬರು ಗ್ರಹಿಸಿರ್ತೀರಿ, ಅವರನ್ನು ಅನುಸರಿಸಿರ್ತೀರಿ, ಅವ್ರನ್ನ ಇಚ್ಛಾಪಡ್ತೀರಿ, ಅವ್ರ ರೀತಿಯಲ್ಲಿ ನಾವು ಆಗಬೇಕು ಅನ್ನುವಂಥ ಒಂದು ಸ್ಫೋಟಕ ಶಕ್ತಿಯನ್ನು ನಿಮ್ಮೊಳಗೆ ಉದಿಸ್ಕೊತೀರಿ. ಅದಕ್ಕಾಗಿ ನಾವಂಥ ಕ್ಷೇತ್ರದಲ್ಲಿ ಅನುಭವಿ ಪಡೆದಿರ್ತಕ್ಕಂಥ ವ್ಯಕ್ತಿಗಳನ್ನು ಕರೆಸುವಂಥ ಒಂದು ಪರಂಪರೆಯನ್ನು ಇಟ್ಕೊಂಡಿದ್ದೀವಿ. ನಾನು ಈ ಸಂದರ್ಭದಲ್ಲಿ ಅವರಿಗೆ ಸಂಸ್ಥೆಯ ಪರವಾಗಿ, ನಮ್ಮ ಎಲ್ಲ ಪ್ರಾಧ್ಯಾಪಕರ ಪರವಾಗಿ ಹೃತ್ಪೂರ್ವಕವಾದ ಧನ್ಯಗಳನ್ನು ಹೇಳ್ತಾ, ನಿಮ್ಮ ಜರ್ನಿ ಇದಷ್ಟೇ ಮತ್ತೆ ಆವಾಗ ಇನ್ನೊಂದು ಸಾರಿ ಬಂದ ಸಂದರ್ಭದಲ್ಲಿ ಸಮಾರಂಭದ ಸಂದರ್ಭದಲ್ಲಿ ನಿಮ್ಮನ್ನು ಮತ್ತೆ ಆಹ್ವಾನಿಸ್ತೀನಿ. ದಯಮಾಡಿ
ಮುಂದಿನ ಭವಿಷ್ಯದ ಬದುಕು ಹಸನಾಗಲಿ. ಅದಕ್ಕೆ ನಮ್ಮೆಲ್ಲರ ಆರೈಕೆ ಸದಾ ಇರ್ತದೆ. ನಿಮ್ಮೊಳಗೊಂದು ಕಿಡಿ ಇದೆ, ಅದು ಎಲ್ಲೋ ಒಂದು ಕಡೆ ಇನ್ನೊಂದು ಬೆಳಕಾಗಿ ಹೊರಹೊಮ್ಮುತ್ತದೆ. ಮಾಡಿ, ನಿಮ್ಮ ಪ್ರಯತ್ನ ಚೆನ್ನಾಗಿದೆ. ನಿಮ್ಮ ಹಾವಭಾವ, ನಡೆ ನುಡಿ ಎಲ್ಲವೂ ಇದೇ ರೀತಿಯಲ್ಲಿ ಒಳ್ಳೆಯ ತನದಿಂದ ಕೂಡಿದೆ. ಕಲಿಯುವಂಥ, ನಿರಂತರ ಅಧ್ಯಯನಕ್ಕೆ ಒಳಪಡುವಂಥ, ನಿರಂತರವಾಗಿ ಇನ್ನೊಬ್ಬರ ಮಾಹಿತಿಯನ್ನು ಸ್ವೀಕಾರ ಮಾಡುವಂಥ ಗುಣ ಅದನ್ನು ನಮ್ಮಲ್ಲಿ ನಾನು ಕಾಣಿಸಿದ್ದೀನಿ ಒಬ್ಬ ಮಾಧ್ಯಮ ಕ್ಷೇತ್ರದ ಶಿಕ್ಷಕನಾಗಿ. ಹಾಗಾಗಿ ಸಭಾ ಹಕೀಮ್ ಅವರು ಇನ್ನಷ್ಟು ಉಜ್ವಲವಾಗಿ ನಾಡಿನಲ್ಲಿ ಇನ್ನೊಬ್ಬ ಪ್ರತಿಭೆಯಾಗಿ ಹೊರಹೊಮ್ಮುವಂತೆ ನಾನು ಆಶಿಸ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಓಗೊಟ್ಟು ಆಗಮಿಸಿ ತಮ್ಮ ಅಮೂಲ್ಯ ಸಮಯದೊಂದಿಗೆ ತಮ್ಮ ಅನುಭವಗಳನ್ನ ಹಾಗೂ ಹಿತನುಡಿಗಳನ್ನ ಹಂಚಿಕೊಂಡ ಕನ್ನಡ ಡಿಜಿಟಲ್ ಮೀಡಿಯಾ ಟಾಕಿಂಗ್ ಪ್ಯಾರೋಟ್ಸ್ ಸ್ಥಾಪಕರು ಹಾಗೂ ಪ್ರಸಿದ್ಧ ಸುದ್ದಿ ನಿರೂಪಕರಾದ ಸಬಾ ಹಕೀಂ ರವರಿಗೆ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರದ ಎಲ್ಲರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ 2025-26ನೇ ಶೈಕ್ಷಣಿಕ ಸಾಲಿನ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ನಮ್ಮ ಪ್ರಾಧ್ಯಾಪಕರಾದ ನಿಸರ್ಗ ಮೇಡಮ್ ರವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಹಾಗೆ ನಮ್ಮ ಡಿಗ್ರಿ ಕಾಲೇಜಿನಿಂದ ಆಗಮಿಸಿದ ಎಲ್ಲ ಪ್ರಾಧ್ಯಾಪಕರು ಹಾಗೂ ವಿದ್ಯಾರ್ಥಿಗಳಿಗೆ ಸಿದ್ಧಾರ್ಥ ಮಾಧ್ಯಮ ಸಂಸ್ಥೆಯ ಪರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನನ್ನ ಸಹಪಾಠಿಗಳಾದ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಯಶಸ್ವಿಗೆ ಕಾರಣರಾದ ಎಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಧನ್ಯವಾದಗಳು.